ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಬಾ, ಇಲ್ಲಿ ಗೋಣಿ ಹಾಸು. ಇವತ್ತಿಂದ ನೀನು ಓದ್ ಶುರು. ಆದ್ರೆ ಒಂದು ವಿಷಯ ನೆನಪಲ್ಲಿಟ್ಕೋ, ಈ ಜ್ಞಾನದಿಂದ ನೀನು ನಿನ್ನ ಉದ್ಧಾರ ಜೊತೆಗೆ ಬೇರೆಯವ್ರನ್ನೂ ಉದ್ಧಾರ ಮಾಡಬೇಕು. ಪ್ರತಿ ಹೆಣ್ಣು ವಿದ್ಯೆ ಕಲಿಯೋದಕ್ಕೆ ನೀನ್ ಮಾದರಿಯಾಗಿರ್ಬೇಕು. ಖಂಡಿತ. ಶುರು ಮಾಡೋಣ. ಕೂತ್ಕೋ. ಏನ್ ಮಾಡ್ತಿದ್ಯಾ? ಗುರುಗಳಿಗೆ ನಮಸ್ಕಾರ ಮಾಡ್ದೆ. ಕೂತ್ಕೋ. ಅಮ್ಮ, ಈಗ ನಾವು ಶುರು ಮಾಡೋದು. ಕೇಳ್ರಪ್ಪ ಮಹಾಜನಗಳೇ, ಯಾರು ಲೈಟ್ ಹಾಕಿರೋ ಕಡೆ ಬರಬೇಡಿ. ನೀವಿಬ್ರು ನಿಶ್ಚಿಂತೆಯಿಂದ ಓದ್ಕೊಳ್ಳಿ, ನಾನು ಇಲ್ಲೇ ಕೆಲಸ ಮಾಡ್ಕೋತೀನಿ. ರಮ, ವರ್ಣಮಾಲೆಯಿಂದ ಶುರು ಮಾಡೋಣ. ಏನು? ಗರ್ಣಮಾಲೆ? ಗರ್ಣಮಾಲೆ ಅಲ್ಲ, ವರ್ಣಮಾಲೆ. ಅಂದ್ರೆ ಒಂದೊಂದು ಇಟ್ಗೆ ಇಟ್ಟು ಹೇಗ್ ಮನೆ ಕಟ್ತೀವೋ ಹಾಗೆ ನಮ್ಮ ಭಾಷೆಯಲ್ಲೂ ಹಲವಾರು ಅಕ್ಷರಗಳಿವೆ. ಅವನ್ನೆಲ್ಲ ಒಟ್ಟಿಗೆ ವರ್ಣಮಾಲೆ ಅಂತೀವಿ. ನೋಡಿಲಿ. ಇವತ್ ರಾತ್ರಿ ನೀನ್ ಭೀಮರಾವ್ಗೋಸ್ಕರ ಹಾಲು ತಗೊಂಡು ಹೋದಾಗ ಆಟ ಶುರುವಾಗತ್ತೆ. ಅಯ್ಯೋ, ಏನಾಯ್ತು? ಕಾಲೊಳಗ್ತು ಅನ್ಸತ್ತೆ. ಇಲ್ಲ, ಹೇಗಾಯ್ತತ್ತೆ? ಗೊತ್ತಿಲ್ಲ, ನಡ್ಕೊಂಡ್ ಬರ್ತಿದ್ರೆ ಉಳುಕ್ಬಿಡ್ತು. ಇರ್ಲಿ ಬಿಡು, ಪರವಾಗಿಲ್ಲ. ನೀನ್ ಕೆಲ್ಸ ನೋಡ್ಕೊ ಹೋಗು. ಭೀಮನ್ಗೆ ಹಾಲು ಎತ್ಕೊಂಡು ಹೋಗ್ಕೊಡು. ನೀನು ಅಡಿಗೆ ಮನೆ ಕಡೆ ಬರ್ಲೇಬೇಡ. ಯಾರಾದ್ರೂ ನೋಡಿದ್ರೆ ಅನುಮಾನ ಬರುತ್ತೆ. ನಡಿ, ನೀನ್ ಒಳಗಡೆ ಹೋಗು. ಅಪ್ಪ ಮೊದ್ಲೇ ನಿನ್ನ ಕಾರ್ಖಾನೆ ಕಡೆ ಬರಬೇಡ ಅಂತ ಹೇಳಿದ್ದಾರೆ. ಪುರಂಜನ ಮಾವನು ಅದನ್ನೇ ಹೇಳಿ ಹೋಗಿದ್ದಾರೆ. ಅದಕ್ಕೆ ನೀನು ಕಾರ್ಖಾನೆ ಹತ್ರ ಹೋಗ್ಬೇಡ. ಅಲ್ಲಿ ಏನೇ ಇದ್ರು ಅಪ್ಪ ಹೇಗೋ ನಿಭಾಯಿಸ್ಕೋತಾರೆ. ಆದ್ರೆ ಆ ನರೋತ್ತಮ್ ಜೋಶಿ ಹಿಂಗಾದ್ರೂ ಮಾಡಿ ಅಪ್ಪನ್ಗೆ ತೊಂದರೆ ಕೊಡ್ಲೇಬೇಕು ಅಂತ ನಿರ್ಧಾರ ಮಾಡಿದಾನೆ. ನೀನ್ ಹೋಗ್ಬಾರ್ದು ಅಂದ್ಮೇಲೆ ಹೋಗ್ಬಾರ್ದು ಅಷ್ಟೇ. ನೋಡಿ, ನೀವು ಅಲ್ಲಿಗೆ ಹೋದ್ರೂ ಏನೂ ಪ್ರಯೋಜನ ಆಗಲ್ಲ. ಮಾವನು ನಿಮ್ಮನ್ ಬಿಡಲ್ಲ. ಜೊತೆಗೆ ಆ ನರೋತ್ತಮ್ ಜೋಶಿ ಹತ್ರನೂ ಮಾತಾಡ್ಬೇಡ ಅಂತಾರೆ. ಅದಕ್ಕೆ
ಮಾವ ಮನೆಗ್ ಬಂದ್ಮೇಲೆ ಮಾತಾಡಿ. ಭೀಮಾ ಹಾಲು ಕುಡ್ದಿರ್ಬೋದು, ಹೋಗ್ ನೋಡು. ಏನಾಯ್ತು? ಏನೂ ಇಲ್ಲ, ಸ್ವಲ್ಪ ಹೊತ್ತು ಓದ್ಕೋತೀನಿ. ಹ್ಮ್. ನಂಗೆ ಅರ್ಥ ಆಗ್ತಿದೆ. ನಾನಿವತ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಅಲ್ವಾ? ಸ್ವಲ್ಪ ರಮನ್ ಕರೀತೀರಾ? ಏನೋ ಒಂಥರ ಆಗ್ತಾ ಇದೆ. ರಮನ್ ಕರೀದಿ ದಯವಿಟ್ಟು. ನಾನು ರಮಾಗಿಂತ ತುಂಬಾ ಚೆನ್ನಾಗಿದ್ದೀನಿ. ನಮ್ಮಿಬ್ಬರ ಸಲುವಾಗಿ ನೀವು ಕುಡ್ದಿದ್ದ ಹಾಲಲ್ಲಿ ನಾನೇ ಪುಡಿ ಹಾಕಿದ್ದೆ. ರಮಂಗೇನೂ ಗೊತ್ತಿಲ್ಲ. ಸದ್ಯಕ್ಕೆ ರಮಾನ್ ಮರ್ತು ನನ್ನನ್ನು ಸ್ವೀಕರಿಸಿ. ನಾಳೆ ಬೆಳಗ್ಗೆವರೆಗೂ ನಿಮ್ಗೆ ಜಗತ್ತಿನ ಪರವೇ ಇರೋದಿಲ್ಲ. ನಾನು ಇದನ್ನೇ ನಿರೀಕ್ಷೆ ಮಾಡ್ತಿದ್ದೆ. ನೋಡಿ, ನನಗೇನೂ ಆಗಿಲ್ಲ. ನೀವ್ ನಮ್ ವಿರುದ್ಧ ಎಷ್ಟೇ ಪಿತೂರಿ ನಡೆಸಿದ್ರು ನಿಮ್ ಬಯಕೆ ಯಾವುದೇ ಕಾರಣಕ್ಕೂ ಈಡೇರೋದಿಲ್ಲ. 1-2 ದಿನ ತಡವಾಗ್ಬೋದು, ಆದ್ರೆ ಒಂದಲ್ಲ ಒಂದಿನ ನಿಮ್ಗೂ ಅರ್ಥ ಆಗುತ್ತೆ. ನನ್ನ ರಮಾ ಮಧ್ಯದಲ್ಲಿ ಬೇರೆ ಯಾರು ಬರಕ್ಕಾಗಲ್ಲ. ಆದ್ರೆ ಆ ಹಾಲಲ್ಲಿ ನಾನ್ ಪುಡಿ ಹಾಕಿದ್ನಲ್ಲ, ನಾನದನ್ ಕೊಡದೇ ಇಲ್ಲ. ಏನಾಯ್ತು? ಬೇಗ ಇದನ್ ಕುಡಿರಿ. ಪಾಪ ಅತ್ತೆ ಕಾಲ್ ನೋವ್ತಿದ್ಯಂತೆ. ನಾನವ್ರ ಹತ್ರ ಹೋಗ್ಬೇಕು. ರಮಾ, ಈ ಹಾಲನ್ನ ವಾಪಸ್ ತಗೊಂಡು ಹೋಗಿ ಬಚ್ಲಿಗೆ ಹಾಕು. ನನಗ್ ಬೇರೆ ಹಾಲು ತಗೊಂಬಾ. ಆದ್ರೆ ಇದಕ್ಕೇನಾಯ್ತು? ಈ ಹಾಲಲ್ಲಿ ಏನೋ ಹಾಕಿದ್ದಾರೆ ನೋಡಿ. ನಾನ್ ದುಡ್ಡಿರೋನು ಅಲ್ಲ, ಜೊತೆಗೆ ರಮಾ ಬಿಟ್ರೆ ಬೇರೆ ಯಾವ ಹೆಂಗಸಿಗೂ ನನ್ನ ಜೀವನದಲ್ಲಿ ಜಾಗ ಇಲ್ಲ. ನಾನ್ ನಿಮಗ್ ಕೈ ಮುಗಿದು ಬೇಡ್ಕೋತೀನಿ. ಬೇಕಿದ್ರೆ ದಯವಿಟ್ಟು ನೀವು ನಿಮ್ಮ ಮನೆಗೆ ವಾಪಸ್ ಹೋಗ್ಬಿಡಿ. ಸಾಕ್ ಮಾಡಿ ಈ ನಾಟಕನೆಲ್ಲ. ಅವ್ರು ನಿನಗೆ ಅರ್ಥ ಮಾಡಿಸಿದ್ರಲ್ಲ, ಅರ್ಥ ಮಾಡ್ಕೊ. ನಿನಗೆ ಒಳ್ಳೇದು. ಮತ್ತೆ ನೀನೇನಾದ್ರೂ ಹೀಗ್ ಮಾಡಕ್ ಪ್ರಯತ್ನ ಪಟ್ರೆ ಆಗ ನಿನಗೆ ಅರ್ಥ ಮಾಡ್ಸಲ್ಲ. ಆಗ ನಾನು ಏನ್ ಮಾಡ್ತೀನಿ ಅಂತ ನೀನೇ ನೋಡುವಂತೆ. ಏನ್ ಮುಖ ನೋಡ್ತಿದ್ಯಾ? ಹೋಗಿಲ್ಲಿಂದ. ಆದ್ರೂ ನಿಮಗ್ ಹೇಗ್ ಗೊತ್ತಾಯ್ತು ಈ ಗೋಮತಿ ಹೀಗೆಲ್ಲ ಮಾಡ್ತಾಳೆ ಅಂತ?
ಯಾಕಂದ್ರೆ ಸತಾರದಲ್ಲಿ ಇದೇ ರೀತಿ ಅಪ್ಪನ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ನನ್ನ ಇಲ್ಲಿಗೆ ಬಲವಂತವಾಗಿ ಹೇಳ್ಕೊಂಡ್ ಬಂದ್ರಿ. ಗೊತ್ತಿಲ್ಲ ಯಾವ ನಶೆ ಏರಿತ್ತೋ ನಿಮಗೆ. ನಾನ್ ನಿಮ್ಗೆ 2 ದಿನದ ಸಮಯ ಕೊಡ್ತೀನಿ. ನನ್ನ ಮರ್ಯಾದೆ ನಿಮ್ಮಿಂದ ಹಾಳಾಗಿದೆ. ಮತ್ತೆ ನೀವೇ ನನ್ನನ್ನ ನಿಮ್ಮ ಹೆಂಡತಿಯಾಗಿ ಮಾಡ್ಕೊಂಡು ಆ ಮರ್ಯಾದೆನ ವಾಪಸ್ ಕೊಡಿ. ಯಾರವಳು? ಈ ಹೆಂಗ್ಸು ನಾಟ್ಯದ ಮನೆ ನಡೆಸೋಳು, ಮತ್ತೆ ಈ ಹುಡುಗಿ ಅಲ್ಲಿ ಕುಣಿಯೋಕೆ ಅಂತ ಇರೋಳು. ಇದ್ರಿಂದಾನೇ ನಮಗ್ ಗೊತ್ತಾಗತ್ತೆ ರಾಮ್ಜಿ ಹಿಂದೆ ಯಾಕೆ ಬಿದ್ದಿದ್ದಾಳೆ ಅಂತ. ಅವಳನ್ನ ಗುರುಗಳು ಮತ್ತೆ ಚಿದಾನಂದರು ಸೇರಿ ಕಳಿಸಿದ್ರು. ಅಬ್ಬಾ, ನಾಳೆ ಪಂಚಾಯಿತಿಲಿ ಗೋಮತಿ ಇಲ್ಲೇ ಇರೋದು ಅಂತ ನಿರ್ಧಾರ ಆದ್ರೆ ಸಾಕು. ಆಮೇಲೆ ಈ ಕಿವಿ ಓಲೆನ ಉಡುಗೊರೆ ಕೊಟ್ಟು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನೂ ಮುಗಿಸ್ಕೊಂಡ್ಬಿಡ್ತೀನಿ. ನಾವೇನಿದ್ ತಿಪ್ಪರ್ಲಾಗ ಹಾಕಿದ್ರು ಆ ಭೀಮರಾವ್ ಆ ರಮಾನ ಬೇರೆ ಮಾಡಕ್ಕೆ ಆಗ್ತಿಲ್ಲ. ಏನಾಯ್ತು? ಆ ಭೀಮರಾವ್ಗೆ ಕುಡಿಯೋಕ್ಕೂ ಮುಂಚೆನೆ ಆ ಹಾಲಲ್ಲಿ ಏನೋ ಇದೆ ಅಂತ ಗೊತ್ತಾಗಿದೆ. ಈಗಿರೋದೊಂದೇ ದಾರಿ. ನಾಳೆ ನಡೆಯೋ ಪಂಚಾಯಿತಿಲಿ ಪದೇ ಪದೇ ಭೀಮರಾವ್ ನನಗೆ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಅಂತ ಎಲ್ರ ಮುಂದೆ ಸುಳ್ಳು ಹೇಳು. ಹಾಗೆ ಇದಕ್ಕೆ ಸಾಕ್ಷಿ ಎಲ್ಲಿಂದ ತರಲಿ? ಹೃದಯನ ಬಗ್ದು ತೋರ್ಸಕ್ಕಾಗಲ್ಲ ಅಂತ ಪದೇ ಪದೇ ನೀನ್ ಹೇಳ್ಬೇಕು. ಇದಕ್ ನಾನು ಎಲ್ಲಿಂದ ಸಾಕ್ಷಿ ತಗೊಂಡ್ ಬರ್ಲಿ? ಹೃದಯನ ಬಗ್ದು ತೋರ್ಸಕ್ಕಂತೂ ಆಗಲ್ಲ ನನ್ ಕೈಲಿ. ಅದೇ ನೋಡು ಕಷ್ಟ. ನಿನ್ ಹೃದಯನ ಹೊರಹಾಕಿದ್ರೆ ನೀನ್ ಹೇಳ್ತಿರೋದು ಸತ್ಯನಾ ಸುಳ್ಳ ಅಂತ ಗೊತ್ತಾಗತ್ತೆ. ನನಗನ್ಸೋ ಪ್ರಕಾರ ಇವ್ರ ಅಪ್ಪ ಅಮ್ಮನ್ನ ಇಲ್ಲಿ ಕರ್ಸೋದು ಒಳ್ಳೇದು ಅನ್ಸುತ್ತೆ. ಶಾಂತಮ್ಮ, ನಿನ್ಗೆ ಇದು ಅತಿ ಅನ್ನಿಸ್ತಿಲ್ವಾ? ಅಲ್ಲ, ಹೆತ್ತೋರತ್ರ ಒಬ್ಳು ಹೆಣ್ಣು ಹುಡುಗಿ ತನ್ನ ಪ್ರೀತಿ ಬಗ್ಗೆ ಅದೆಂಗ್ ಹೇಳೋದಿಕ್ ಸಾಧ್ಯ ಹೇಳು? ಅದು ಅಲ್ದೆ ಮನೆ ಬಿಟ್ಟು ಬೇರೆ ಬಂದಿದ್ದಾಳೆ. ಆದ್ರೆ ಆಕೆ ಎಲ್ಲಾನು ಹೇಳಿದಾಳೆ. ಈಕೆ ಅವಳ ತಂದೆ ತಾಯಿ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ. ಭೀಮ್ರಾವ್ ಅನ್ನೋನ್ನ ಮದುವೆ ಆಗ್ತೀನಿ ಅಂತ ಇವಳು ನಮ್ಮ ಹತ್ರ ಹೇಳಿದ್ಲು. ಅಮ್ಮ, ಅಮ್ಮ, ನನ್ ತಪ್ಪು ಮಾಡ್ಬಿಟ್ಟೆ. ಇವತ್ತಿಲ್ ಸೇರಿರೋ ಜನ ನನ್ ಸತ್ಯವಂತಳು ಅಲ್ವೋ ಅಂತ ಅನುಮಾನ ಪಡ್ತಿದ್ದಾರೆ. ಇದು ನನ್ ಮಗಳ ಭವಿಷ್ಯದ ವಿಷಯ, ನೀವೇ ನಿರ್ಧಾರ ಮಾಡಿ. ನನ್ ಮಗಳ ಜೀವನ ಈಗ ನಿಮ್ಮೆಲ್ರ ಕೈಯಲ್ಲಿದೆ. ದಯವಿಟ್ಟು ನನ್ ಮಗಳನ್ನ ಕಾಪಾಡಿ. ಭೀಮ್ರಾವ್, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳೋದಿಕ್ಕೆ ನಿನ್ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ? ಸಿಕ್ಕಾಕೊಂಡ ಭೀಮ ಈಗ ಬಾಯ್ಬಿಡ್ಲಿ ನೋಡೋಣ. ಇಲ್ಲ, ಇವ್ರು ಹೇಳ್ತಿರೋದು ಸುಳ್ಳು ಅಂತ ಹೇಳಕ್ಕೆ ನನ್ನ ಹತ್ರ ಯಾವ ತರದ ಸಾಕ್ಷಿನೂ ಇಲ್ಲ. ಶಾಂತಮ್ಮ, ಈಗ ನೀನೇ ಹೇಳು, ನಾವೆಲ್ಲ ಏನ್ ನಿರ್ಧಾರ ತಗೋಬೇಕು ಅಂತ. ಶಾಂತಮ್ಮ ಸುಮ್ನಿರೋದ್ರಿಂದಾನೇ ಗೊತ್ತಾಗ್ತಿದೆ ಗೋಮತಿ ಜವಾಬ್ದಾರಿನ ಭೀಮರಾವೇ ತಗೋಬೇಕು ಅಂತ. ಈಗ ಅವಳನ್ನ ಹೆಂಡತಿ ಅಂತಾನು ಸ್ವೀಕರಿಸಬೇಕು. ಹಾ,
ಇದನ್ ರಮಾಂಗೂ ಅರ್ಥ ಆಗೋ ತರ ಹೇಳ್ಬಿಡಿ. ಅದ್ ಸರಿ, ರಮ ಎಲ್ಲಿ? ಹೌದಲ್ವಾ, ರಮ ಎಲ್ಲಿ? ನಾನು ಇಲ್ಲಿದ್ದೀನಿ. ಇವಳೆಲ್ಲಿಂದ ಬಂದ್ಲಪ್ಪ ಇಲ್ಲಿಗೆ? ಗಿರಾಕಿ ಜೊತೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಘನ ಕಾರ್ಯ ಮಾಡಕ್ ಬಂದಿರೋದ ನೀನು? ಇಲ್ ಬಂದು ಕಂಡವ್ರ ಮನೆ ಮುರಿಯಕ್ ನಿಂತಿದ್ಯಾ? ಅಂದ್ರೆ ಗೋಮತಿ ಆ ಕೇರಿಯವಳ? ಆ ಕೇರಿಯೋಳ? ಇದೆಂತ ನಾಟಕನಪ್ಪ? ಮೋಸ್ಕಾರ, ಇವಳಪ್ಪ ಅಂತ ಹೇಳ್ಕೊಂಡ್ ಬಂದ್ಯಾ? ಒಂದ್ ಶಬ್ದ ಹೊರಗ್ ಬರ್ಬಾರ್ದು. ತೊಲ್ಗೋ ಇಲ್ಲಿಂದ. ನೀನು ಕೇಳಿಸ್ಕೋ, ಗಂಟು ಮೂಟೆ ಕಟ್ಕೊಂಡು ನಡೀತಾ ಇರ್ಬೇಕು ಇಲ್ಲಿಂದ. ಇವ್ರ ಜಗತ್ತೇ ಬೇರೆ, ನಮ್ ಜಗತ್ತೇ ಬೇರೆ. ಒಬ್ರು ಇನ್ನೊಬ್ರು ಕೋಟೆಗ್ ಬರ್ದೆ ಬದುಕೋದೆ ಧರ್ಮ. ನಡಿ, ಗಂಟು ಮೂಟೆ ತಗೊಂಡ್ ಬಾ. ನೋಡಿ, ಈಕೆ ಯಾರ್ದೋ ಮಾತು ಕೇಳಿ ದುಡ್ಡಿನ ಆಸೆಗೋಸ್ಕರ ಇಷ್ಟೆಲ್ಲ ರಾಧಾಂತ ಮಾಡಿದ್ದಾರೆ. ಅವರನ್ನ ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಹೊಡೆಯೋದು ಬಡಿಯೋದು ಮಾಡಬೇಡಿ. ಸಾಕು, ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ. ಬುದ್ಧಿ ಹೇಳೋದು ಬೇಡ, ವಾದ ಮಾಡೋದು ಬೇಡ. ನಾನ್ ಏನ್ ಮಾಡ್ಬೇಕು, ಯಾವ್ದ್ ಸರಿ ಅನ್ನೋದು ನಂಗೆ ಗೊತ್ತಿದೆ. ನಿನ್ ಹಣೆ ಬರಹನೆ ಚೆನ್ನಾಗಿಲ್ಲ ಗೋಮತಿ. 2 ಪೈಸೆನೂ ಸಂಪಾದಿಸೋಕಾಗ್ಲಿಲ್ಲ ಇಲ್ಲಿ. ದೊಡ್ಡದಾಗಿ ಏನೇನೋ ಮಾತಾಡೋಕ್ ಬರೋ ಜೀಜಾಬಾಯಿ ಒಂದ್ ಜೊತೆ ಓಲೆ ಇಟ್ಟಿದ್ದಾಳೆ, ಕರ್ಮದ್ದು. ಆದ್ರೆ ಖಾಲಿ ಕೈಗಿಂತ ಇದೆಷ್ಟೋ ವಾಸಿ. ಅಯ್ಯೋ, ಗೋಮತಿ ಗಂಟು ಮುಟ್ಟೆ ಇಲ್ಲೇ ಇತ್ತಲ್ಲ, ಎಲ್ಲಿ ಹೋಯ್ತು? ಇಲ್ಲೇನ್ ಮಾಡ್ತಿದ್ದೆ ನೀನು? ಅಂದ್ರೆ ಕದ್ದಿರೋದ್ ನೋಡಿಲ್ಲ ಇವಳು. ನೀರ್ ಕುಡಿಯೋಕ್ ಹೋಗಿದ್ದೆ. ನೀರ್ ಕುಡಿಯೋ ಹಾಗೂ ಇಲ್ವಾ ನಾನು? ನಿನಗ್ ಕಾಟ ಕೊಡೋ ಅತ್ತೆಯಿಂದಾನೆ ಆ ನಿನ್ ಭೀಮರಾವ್ನ ಬುಟ್ಟಿಗೆ ಹಾಕೊಳ್ಳೋಕೆ ನಾನ್ ಇಲ್ಲಿಗ್ ಬಂದಿದ್ದು, ಈ ಮನೇಲಿ ಸೇರ್ಕೊಳ್ಳೋಕೆನೆ. ಆದ್ರೆ ಆಗ್ಲಿಲ್ಲ, ಮೋಸ ಆಯ್ತು ನಂಗೆ. ಈಗ ನಾನ್ ಹೋಗ್ಬೇಕಾಗಿದೆ. ನಂಗೇನ್ ಬೇಜಾರಿಲ್ಲ, ನೀನ್ ಗೆದ್ದಿರೋದಕ್ಕೆ ಹಾಲ್ ಕುಡಿ. ಈಗ ನಾನ್ ಇಲ್ಲಿಂದ ಹೊರಟು ಆ ಕೇರಿಲೇ ಹಣೆ ಬರ ಹುಡುಕೋತೀನಿ. ನೋಡು, ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ,
ಕುತಂತ್ರದಿಂದ ಇನ್ನೊಬ್ರು ಪ್ರೀತಿನ ಪಡೆಯಕ್ಕಾಗಲ್ಲ. ನಾನ್ ನಿನ್ ಜೊತೆ ಒರಟಾಗಿ ನಡ್ಕೊಂಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು. ಹಾಗೆ ನೀನ್ ನಮ್ ಜೀವನದಲ್ಲಿ ಬರ್ದೇ ಇದ್ದಿದ್ರೆ ನೀನ್ ನನ್ಗ್ಯಾಕೆ ವೈರಿ ಆಗ್ತಿದ್ದೆ ಹೇಳು?